ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಸಿಎಂ ರೇಸ್ ರಣರಂಗದಲ್ಲಿ ಶಿವತಾಂಡವ ಶುರು. ನಿಲ್ಲದ ಹೈಕಮಾಂಡ್, ಮುದ್ದಿನ ಕೂಸಿನ ಹಠಯೋಗ. ಟಗರಿಗೆ ಟಕ್ಕರ್ ಕೊಡಲು ದೆಹಲಿಗೆ ಮತ್ತಷ್ಟು ಶಾಸಕರು. ಮಲ್ಲಿಕಾರ್ಜುನ್ ಖರ್ಗೆ ಮೊಬೈಲ್ಗೆ ರಾಹುಲ್ ಕರೆಯ ರಿಂಗಣ. ಕ್ರಾಂತಿಯ ಶಂಖನಾದ ಹೈಕಮಾಂಡ್ ಅಂಗಳದಲ್ಲಿ ಸ್ತಬ್ಧವಾಗುತ್ತಾ? ಖರ್ಗೆ ಸಿದ್ದು ಭೇಟಿಯ ಇನ್ಸೈಡ್ ಸ್ಟೋರಿ ಏನು? ಒಕ್ಕಲಿಗ ಅಹಿಂದ ಫೈಟ್ ನಡುವೆ 3D ಎಫೆಕ್ಟ್ ಬಂದಿದ್ದು ಹೇಗೆ? ಇದುವೇ ಹೊತ್ತಿನ ವಿಶೇಷ. ಪರ ಶಿವ ಸಿದ್ಧ ಯುದ್ಧ. ರಾಜ್ಯದಲ್ಲಿ ಕುಸ್ತಿ ಕದನ ತಾರಕಕ್ಕೇರಿದೆ. ಕುರ್ಚಿ ನಿಂದ ಫೈಟ್ ನಡುವೆ ನಂದೇ ಎಂಬ ಕೂಗೊಂದು ಈಗ ಸಿಡಿದು ಬಂದಿದೆ. ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನದ ಸಂಗ್ರಾಮಕ್ಕೆ ತೆರೆ ಬಿದ್ದಂತೆ ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಬಂಡೆಯ ಬಲ ಪ್ರದರ್ಶನ, ಸಿದ್ದು ಟೀಮ್ನ ಹೊಸ ತಂತ್ರ, ರಾಜ್ಯ ರಾಜಕಾರಣ ಹೊಸ ದಿಕ್ಕು ದಿಸೆಗೆ ತೆರೆದುಕೊಳ್ಳುತ್ತಾ? ನವೆಂಬರ್ ಕ್ರಾಂತಿ ಬೇರೆಯದ್ದೇ ಕ್ರಾಂತಿಗೆ ನಾಂದಿಯಾಗುತ್ತಾ? ರಾಹುಲ್ ಗಾಂಧಿ ನೀಡಿದ ಸೂಚನೆ ಏನು? ವಿದೇಶ ಪ್ರವಾಸದಿಂದ ಬಂದ ಬಳಿಕ ಅಸಲಿ ಕಹಾನಿ ಶುರುನಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ನಾನು ಯಾವಾಗಲೂ ಡಲ್ಲಾಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡಲ್ಲಾಗೋದು ಇಲ್ಲ, ಅತಿ ಖುಷಿನೂ ಪಡೋದು ಇಲ್ಲ. ಒಂದೇ ಏರಿಯಲ್ಲಿದ್ದೀವಿ, ವಿತಿನ್ 100 ಮೀಟರ್ಸ್ 200 ಮೀಟರ್ಸ್. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಂಬರ್ ಕ್ರಾಂತಿ ಜೋರಾಗಿದೆ. ನವೆಂಬರ್ ಕ್ರಾಂತಿಯಿಂದ ನಂಬರ್ ಕ್ರಾಂತಿಗೆ ಶಿಫ್ಟ್ ಆದ ಅಖಾಡ ಈಗ ದೊಡ್ಡ ಹಲ್ಚಲ್ ಎಬ್ಬಿಸಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ವಿಶ್ವಾಮಿತ್ರನ ಹಠಕ್ಕೆ ಬಿದ್ದಿದ್ದಾರೆ. ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲು ಸಾಧ್ಯವೇ ಇಲ್ಲ ಅನ್ನೋ ಹಂತಕ್ಕೆ ಅವರ ಹಠಯೋಗ ತಲುಪಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನಾನು ಯಾವತ್ತೂ ಡಲ್ ಆಗಲ್ಲ, ಆಗೋದೂ ಇಲ್ಲ ಅಂತ ಹೇಳುವ ಮೂಲಕ ಅಖಾಡದಿಂದ ಅಷ್ಟು ಸರಳವಾಗಿ ಹಿಂದೆ ಸರಿಯುವ ಆಸಾಮಿ ನಾನಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಈ ಎಲ್ಲಾ ಹೇಳಿಕೆಗಳ ನಡುವೆಯೇ ಕೈಪಾಳಯದಲ್ಲಿ ನೂರಾರು ರಾಜಕೀಯ ಪಲ್ಲಟಗಳು ಆಗುತ್ತಿವೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ ಸಿಎಂ. ಮಹಾನಾಯಕನ ಎದುರು ನಾನೇ ನಾಯಕ ಅಂದ್ರ ಸಿದ್ದು. 1.5 ಗಂಟೆ, ಬರೋಬ್ಬರಿ 1.5 ಗಂಟೆ ಸಿಎಂ ಸಿದ್ದರಾಮಯ್ಯ ಶನಿವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ನಡೆದ ಮಾತುಕತೆಯಲ್ಲಿ ಸಿದ್ದು ಪವರ್ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತ ಪಟ್ಟು ಹಿಡಿದಿದ್ದರ ಬಗ್ಗೆ ಗುಸುಗುಸುಗಳು ಆಚೆ ಬರುತ್ತಿವೆ. ಅದರ ಜೊತೆ ಹಲವು ಅಸಮಾಧಾನಗಳನ್ನ ಕೂಡ ಸಿದ್ದು ಪಕ್ಷದ ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ ನನ್ನ ನಡುವೆ ಯಾವುದೇ ಮನಸ್ತಾಪಗಳಿಲ್ಲ, ಆದ್ರೆ ಆ ರೀತಿ ಇರೋದಾಗಿ ಹಲವರು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕರ್ಟಸಿ ಕಾಲ ಅಷ್ಟೇ, ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ ಬಂದಿದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್ ಈಗ. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್ ಈಗ. ಸರ್ ಲೀಡರ್‌ಶಿಪ್ ಚರ್ಚೆ ಆಗಿದೆಯಾ ಅಂತ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿದೆ. ಇಟ್ಸ್ ಓನ್ಲಿ ಎ ಸ್ಪೆಕ್ಯುಲೇಷನ್. ಸೌಹಾರ್ದ ಭೇಟಿಯೋ ಸಂಗ್ರಾಮದ ಮಾತು? ಸದಾಶಿವನಗರದಲ್ಲಿ ಅಸಲಿಗೆ ನಡೆದಿರೋದು ಏನು? ಎಸ್, ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ ಸಿಎಂ ಆಗಲಿ ಅವರ ಬೆಂಬಲಿಗರಾಗಲಿ ಯಾರು ಕೂಡ ಸಿಎಂ ಬದಲಾವಣೆ ವಿಷಯವಾಗಿ ಮಾತನಾಡಿದ್ದಾಗಿ ಹೇಳ್ತಿಲ್ಲ, ಹೇಳುವ ಸ್ಥಿತಿಯೂ ಸದ್ಯ ಇಲ್ಲ ಕೂಡ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಿಎಂ ಸಿದ್ದು ಪಕ್ಷದಲ್ಲಿ ನಡೀತಾ ಇರುವ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾದ್ರೆ ಇದು ಸ್ಥಳೀಯ ಚುನಾವಣೆಯ ಮೇಲೆ ದೊಡ್ಡ ಹೊಡೆತ ಕೊಡಲಿದೆ. ಈ ಬಗ್ಗೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಭೇಟಿ ಮಾಡಿ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತೀನಿ.
ಅವರು ಹೇಗೆ ಹೇಳ್ತಾರೋ ಹಾಗೆ ನನ್ನ ಮುಂದಿನ ಹೆಜ್ಜೆ ಇಡ್ತೀನಿ ಅಂತ ಸಿದ್ದು ಹೇಳಿದ್ದಾರೆ. ಡಿಕೆ ಬೆಂಬಲಿಗರ ಬಹಿರಂಗ ಹೇಳಿಕೆ ವಿರುದ್ಧ ಕಿಡಿ. ಆಪ್ತ ಬಣದಿಂದ ದೆಹಲಿ ಪರೇಡ್ ಬೇಕಿತ್ತ ಅಂತ ಪ್ರಶ್ನೆ. ಎಸ್, ಖರ್ಗೆ ಎದುರು ಸಿದ್ದು ಇಂತಹದೊಂದು ಆಕ್ರೋಶವನ್ನ ಆಚೆ ಹಾಕಿದ್ದಾರೆ. ಹೈಕಮಾಂಡ್ ಮುಂದಿನ ವಾರ ಬರುವಂತೆ ಸೂಚನೆ ನೀಡಿತ್ತು. ಇದರ ನಡುವೆಯೇ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಪರೇಡ್ ನಡೆಸಿದ್ದಾರೆ. ಈ ಬೆಳವಣಿಗೆ ಪಕ್ಷಕ್ಕೆ ಡ್ಯಾಮೇಜ್ ತರಲಿದೆ. ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಚಳಿಗಾಲ ಅಧಿವೇಶನ ಹತ್ತಿರದಲ್ಲೇ ಇರೋದ್ರಿಂದ ನಾವೇ ವಿಪಕ್ಷಗಳ ಕೈಗೆ ಅಸ್ತ್ರ ಕೊಟ್ಟಂತಾಗುತ್ತೆ. 4 ಗೋಡೆಗಳ ಮಧ್ಯೆ ಚರ್ಚೆಯಾಗಬೇಕಿದ್ದ ವಿಷಯ ಬಹಿರಂಗವಾಗಿ ಆಗ್ತಾ ಇದೆ. ಹೈಕಮಾಂಡ್ ಸೂಚನೆ ಇದ್ರೂ ಡಿಕೆಶಿ ಬೆಂಬಲಿಗರು ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನ್ ಡಿಸ್ಕಷನ್ ಆಯ್ತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರು. ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಮಾಡೋದಿಲ್ಲ. ಸೌಹಾರ್ದ ಭೇಟಿ. ಒಂದು ಊಟ ಆದ್ರೆ ಮಾತ್ರ 1.5 ಗಂಟೆ ಇರ್ತೀರ. ಊಟನೂ ಮಾಡಿಲ್ಲ. ಊಟ ಮಾಡಿದ್ದೀನಿ, ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂದಿದ್ದೀನಿ. ಇಲ್ಲಿ ಖರ್ಗೆಯವ್ರ ಮನೆಯಲ್ಲೂ ಕೂಡ ತಿಂದಿದ್ದೆ. ಮಲ್ಲಿಕಾರ್ಜುನ ಖರ್ಗೆ ಬಳಿ ಸಿಗದ ಸ್ಪಷ್ಟ ಉತ್ತರ. ಮತ್ತೆ ದೆಹಲಿ ದಂಡಯಾತ್ರೆಗೆ ಸಜ್ಜಾದ ಶಿವಗಣ. ಎಸ್, ಸಿಎಂಗೂ ಮೊದಲು ಡಿಸಿಎಂ ಡಿಕೆಶಿ ಹಾಗೂ ಸಹೋದರ ಡಿಕೆ ಸುರೇಶ್ ಇಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಕೊಟ್ಟ ಮಾತಿಗೆ ತಪ್ಪಬೇಡಿ ಅಂತ ನೆನಪಿಸಿ ಬಂದಿದ್ರು. ಶನಿವಾರ ಸಿಎಂ ಕೂಡ ಖರ್ಗೆ ಮನೆಗೆ ಭೇಟಿ ನೀಡಿ ತಮ್ಮ ಅಸಮಾಧಾನ ಹಾಗೂ ನಿಲುವನ್ನ ಸ್ಪಷ್ಟಪಡಿಸಿ ಬಂದಿದ್ದಾರೆ. ಆದ್ರೆ ಸದಾಶಿವನಗರದಲ್ಲಿ ಶಿವಪಡೆ ಖುಷಿ ಪಡುವಂತ ಯಾವುದೇ ಸ್ಪಷ್ಟ ಉತ್ತರ ಬಂದಿಲ್ಲ. ಹೀಗಾಗಿ ಡಿಕೆ ಬಣ ಮತ್ತೆ ದೆಹಲಿಗೆ ದಂಡಯಾತ್ರೆ ನಡೆಸಲು ಸಜ್ಜಾಗಿದೆ. ಮತ್ತೊಮ್ಮೆ ಇಂದ್ರಪ್ರಸ್ಥದ ಅಂಗಳದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ರವಿವಾರವೇ ದೆಹಲಿಗೆ ಹಾರಲು 20 ಜನ ಶಾಸಕರು ಫ್ಲೈಟ್ಗಾಗಿ ಕಾಯ್ತಾ ಇದ್ದಾರೆ. ಡಿಕೆಶಿ ಬಣದ ವಿರುದ್ಧ ಸಿಡಿದೆದ್ದ ಸಿದ್ದು ಬಣ. ಕೂಡಲೇ ಹೈಕಮಾಂಡ್ ಎಂಟ್ರಿಗೆ ಆಗ್ರಹ. ಸದ್ಯ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಶಾಸಕರ ಸಹಿ ಸಂಗ್ರಹ ಮಾಡಿ ಅದನ್ನ ಹೈಕಮಾಂಡ್ ಮುಂದೆ ಇಟ್ಟು ಕೊಟ್ಟ ಮಾತು ನೆನಪಿಸಲು ತಯಾರಾಗಿದ್ದಾರೆ. ಇದು ಸಿಎಂ ಆಪ್ತ ಬಣ ಕೆಂಡಾಮಂಡಲಗೊಳ್ಳಲು ಕಾರಣವಾಗಿದೆ. ಶನಿವಾರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ಸಿಎಂ ಆಪ್ತ ಸಚಿವರು ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಡಿಕೆಶಿ ಟೀಮ್ ಇಲ್ಲದ ಚರ್ಚೆಯನ್ನ ಹುಟ್ಟು ಹಾಕ್ತಿದೆ. ಹೈಕಮಾಂಡ್ ಇದೆಲ್ಲವನ್ನೂ ಕೂಡ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಬೇಕು. ಕೂಡಲೇ ಇದೆಲ್ಲವನ್ನೂ ಇಲ್ಲಿಗೆ ನಿಲ್ಲಿಸಲು ಡಿಕೆ ಟೀಮ್ಗೆ ಸೂಚನೆ ನೀಡಬೇಕು. ಮಧ್ಯಪ್ರವೇಶಿಸಿ ಇದೆಲ್ಲದಕ್ಕೂ ಇತಿಶ್ರೀ ಹಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಬಾರಿ ಭೇಟಿಯಾಗಿ ಮೌನಕ್ಕೆ ಜಾರಿದ ಡಿಸಿಎಂ. ಬೆಂಗಳೂರಿನಲ್ಲಿಯೇ ಖರ್ಗೆ ಇದ್ರೂ ಮತ್ತೆ ಭೇಟಿ ಇಲ್ವಾ? ಶುಕ್ರವಾರ ಬಂಡೆ ಬ್ರದರ್ಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ 1 ಗಂಟೆಗಳ ಕಾಲ ಮಾತನಾಡಿದ್ರು. ಸಿಎಂ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಅಲ್ಲಿ ಗಟ್ಟಿಯಾಗಿ ಪ್ರಸ್ತಾಪಿಸಿದ್ರು. ಅದಾದ ಬಳಿಕ ಡಿಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಮನೆಯತ್ತ ಮುಖ ಮಾಡಿಲ್ಲ. ಅದು ಅಲ್ಲದೆ ಮಂಗಳವಾರದವರೆಗೂ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿಯೇ ಉಳಿಯಲಿದ್ದಾರೆ. ಸದ್ಯ ಡಿಕೆಶಿ ಆಪ್ತರ ದೆಹಲಿ ದಂಡಯಾತ್ರೆಯಿಂದ ಪಕ್ಷದಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಈ ಬಗ್ಗೆ ಮಾತನಾಡಲು ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಗೊಂದಲಗಳು ಸೃಷ್ಟಿಯಾದ ಬಗ್ಗೆ ಸ್ಪಷ್ಟೀಕರಣ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸದಾಶಿವನಗರದಿಂದ ಇಂದ್ರಪ್ರಸ್ಥಕ್ಕೆ ನಾಯಕತ್ವದ ಚೆಂಡು. ನವೆಂಬರ್ 26ರ ಬಳಿಕ ಆಚೆ ಬರಲಿದೆಯಾ ಮಹಾ ನಿರ್ಧಾರ? ಎಸ್, ಬೆಂಗಳೂರಿನ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಕಳೆದ 2 ದಿನಗಳಿಂದ ಪವರ್ ಹೌಸ್ ಆಗಿ ಮಾರ್ಪಟ್ಟಿತ್ತು. ಅವರ ನಿವಾಸದಲ್ಲಿಯೇ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಲಿದೆ ಅಂತಲೇ ಭಾವಿಸಲಾಗಿತ್ತು. ಆದ್ರೆ ಅದು ಈಗ ಹುಸಿಯಾಗಿದೆ. ಅದಕ್ಕೆ ಕಾರಣ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಆ ಒಂದು ಕರೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೊಬೈಲ್ಗೆ ಬಂದ ಆ ಕರೆ ನಾಯಕತ್ವ ಬದಲಾವಣೆಯ ಚೆಂಡನ್ನ ದೆಹಲಿಗೆ ರವಾನಿಸಿದೆ. ಸದ್ಯ ರಾಹುಲ್ ವಿದೇಶ ಪ್ರವಾಸದಲ್ಲಿದ್ದಾರೆ. ನವೆಂಬರ್ 26ಕ್ಕೆ ವಾಪಸ್ ಬರೋ ಸಾಧ್ಯತೆ ಇದೆ. ಅದಾದ ಬಳಿಕ ನಾಯಕತ್ವ ಬದಲಾವಣೆಗೆ ಸಂಪೂರ್ಣ ತೆರೆ ಬೀಳುವುದು ಫಿಕ್ಸ್ ಎನ್ನಲಾಗ್ತಿದೆ. ಖರ್ಗೆಗೆ ಕಾಲ್ ಮಾಡಿದ ರಾಹುಲ್ ಗಾಂಧಿ ನೀಡಿದ ಖಡಕ್ ಎಚ್ಚರಿಕೆ ಏನು? ಸದಾಶಿವನಗರದಿಂದ ದೆಹಲಿ ಅಂಗಳಕ್ಕೆ ನಾಯಕತ್ವ ಬದಲಾವಣೆಯ ಮಾತು ಶಿಫ್ಟ್ ಆಗಿದ್ದು ಹೇಗೆ? ಒಕ್ಕಲಿಗ ಅಹಿಂದ ನಾಯಕರ ನಡುವೆ ಎದ್ದಿದ್ದ ಫೈಟ್ ಮಧ್ಯೆ ದಲಿತ ನಾಯಕರು ಸಿಡಿದು ಬಂದಿದ್ದು ಯಾಕೆ? ಡಿಕೆ ಸಿದ್ದು ಹೂಡಿದ ಆಟದಲ್ಲಿ ಗೆಲುವು ಯಾರದ್ದು? ಈಗಾಗಲೇ ಶುರುವಾಗಿದ್ಯಾ ಕುದುರೆ ವ್ಯಾಪಾರ? ಒಬ್ಬ ಶಾಸಕನ ಬೆಂಬಲಕ್ಕೆ ಎಷ್ಟು ಕೋಟಿ? ಬಿಜೆಪಿ ನಾಯಕರು ಮಾಡ್ತಾ ಇರೋ ಆರೋಪಗಳೇನು? ಸಿಎಂ ರೇಸ್ಗಾಗಿ ದ್ವಿಪಕ್ಷೀಯ ಸರಣಿ ಆಟ ಈಗ ತ್ರಿಕೋನ ಸರಣಿಯಾಗಿ ಮಾರ್ಪಟ್ಟಿದೆ. ಫೈಟ್ನಲ್ಲಿ ಎಂಟ್ರಿ ಕೊಟ್ಟ ಮೂರನೇ ನಾಯಕ ಯಾರು? ನಾನು ಸಿಎಂ ಎಂದು ಪರಮಾಕಾಂಕ್ಷೆ ವ್ಯಕ್ತಪಡಿಸಿದವರು ಯಾರು? ಇಬ್ಬರ ಕಿತ್ತಾಟದ ಮಧ್ಯೆ ಪಟ್ಟಕ್ಕೇರುತ್ತಾರಾ ಆ ನಾಯಕರಲ್ಲಿ ಒಬ್ಬರು? ಒಕ್ಕಲಿಗ ಅಹಿಂದ ಫೈಟ್ ನಡುವೆ ದಲಿತ ಕಾರ್ಡ್ ಪ್ಲೇ ಆಗಿದ್ದು ಯಾಕೆ? ಇದು ಯಾರು ಹೂಡಿದ ಬಾಣ? ಬಿಟ್ಟ ಬಾಣ ಗುರಿ ತಲುಪಿದ್ಯಾ? ಕುರ್ಚಿ ಕದನದ ಬಗ್ಗೆ ವಿಪಕ್ಷ ನಾಯಕರ ಆರೋಪಗಳೇನು? ಶಾಸಕರಿಗೆ ಈಗಾಗಲೇ ರೇಟ್ ಫಿಕ್ಸ್ ಮಾಡಲಾಗಿದ್ಯಾ? ಈ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ಬನ್ನಿ ನೋಡೋಣ. ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿದೆ. ಆದರೆ ನೀವು ವಿಶೇಷ ವಿನಂತಿ ಅಂದ್ರೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಒಂದು ಕರೆ. ಮಲ್ಲಿಕಾರ್ಜುನ ಖರ್ಗೆ ಮೊಬೈಲ್ಗೆ ಬಂದ ಒಂದೇ ಒಂದು ಕರೆಯ ರಿಂಗಣ ಇಡೀ ರಾಜ್ಯ ಕಾಂಗ್ರೆಸ್ ರಾಜಕಾರಣವನ್ನ ಈಗ ದೆಹಲಿಗೆ ಶಿಫ್ಟ್ ಮಾಡಿದೆ. ಆ ಒಂದು ಕರೆಯೇ ಈಗ ಖರ್ಗೆ ಅವರ ಬಾಯಲ್ಲಿ ಈ ಮಾತನ್ನು ಹೊರಡಿಸಿದೆ. ನನ್ನ ಹತ್ರ ಹೇಳಲು ಏನೂ ಇಲ್ಲ, ಏನೂ ಇಲ್ಲದಾಗ ನಾನು ಏನಾದ್ರೂ ಹೇಳೋದು ತಪ್ಪಾಗುತ್ತೆ ಅನ್ನೋ ಮೂಲಕ ಕರ್ನಾಟಕದ ಗೇಮ್ಸ್ ಆಫ್ ಥ್ರೋನ್ಸ್ ಫೈಟ್ ದೆಹಲಿ ಅಂಗಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಗೆ ಇದು ಅಂತಿಮವಾಗಿ ಬಗೆಹರಿಯೋದು ದೆಹಲಿಯಲ್ಲಿಯೇ ಅಂತ ಫಿಕ್ಸ್ ಆಗಿದೆ. ಎಐಸಿಸಿ ಅಧ್ಯಕ್ಷರಿಗೆ ಕರೆ ಮಾಡಿದ ರಾಹುಲ್ ಗಾಂಧಿ. ಡಿಕೆಶಿ ಸಿದ್ದುಗೆ ಸೂಚನೆ ನೀಡುವಂತೆ ಖಡಕ್ ತಾಕೀತು. ಎಸ್, ಪಕ್ಷದ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೆ ಮಾಡಿದ್ದಾರೆ. ವಿದೇಶದಿಂದಲೇ ಕಾಲ್ ಮಾಡಿದ ರಾಹುಲ್ ಹಲವು ವಿಷಯಗಳನ್ನ ಫೈನಲ್ ಕೂಡ ಮಾಡಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಅಧಿಕಾರ ಹಂಚಿಕೆ ಮತ್ತು ದೆಹಲಿಗೆ ಆಪ್ತರ ಪರೇಡ್ ಬಗ್ಗೆ ಖರ್ಗೆ ಸಾಹೇಬ್ರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಬ್ಬರ ನಡುವಿನ ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ನಾನು ವಾಪಸ್ ಬರೋವರೆಗೂ ಯಾವುದೇ ರೀತಿ ಬಹಿರಂಗ ಹೇಳಿಕೆ ಕೊಡದಂತೆ ತಾಕೀತು ಮಾಡಲು ಖರ್ಗೆ ಅವರಿಗೆ ಹೇಳಿದ್ದಾರೆ. ಪವರ್ ಶೇರಿಂಗ್ ಚರ್ಚೆಗೆ ಸಾಕಷ್ಟು ಸಮಯ ಬೇಕು. ವಿದೇಶದಿಂದ ವಾಪಸ್ ಬರ್ತಿದ್ದಂತೆ ಬರಲಿದೆ ಪುಲಾವ್. ಫೋನ್ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಂಭಾಷಣೆ ನಡೆಸಿದ ರಾಹುಲ್ ಗಾಂಧಿ ಪವರ್ ಶೇರಿಂಗ್ ವಿಚಾರ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಿದೆ. ಇದೆಲ್ಲ ಈ ಮಟ್ಟಕ್ಕೆ ಹೋಗಿದ್ದು ಹೇಗೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿದೇಶದಿಂದ ವಾಪಸ್ ಬಂದ ಬಳಿಕ ಸಿದ್ದು ಹಾಗೂ ಡಿಕೆಶಿಗೆ ದೆಹಲಿಗೆ ಬುಲಾವ್ ನೀಡಲಾಗುವುದು. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಲು ಸಾಕಷ್ಟು ಸಮಯ ಬೇಕು.
ಹೀಗಾಗಿ ಉಭಯ ನಾಯಕರಿಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರಲು ಮಾನಸಿಕವಾಗಿ ಸಿದ್ಧರಾಗಿರುವಂತೆ ಸೂಚನೆ ನೀಡಿದ್ದಾರೆ. ಹೈಕಮಾಂಡ್ ನಡುಗಿಸಿದ ರಾಜ್ಯದ ಕುರ್ಚಿ ಕದನದ ಕಾವು. ರಾಹುಲ್ ಗಾಂಧಿಗೆ ಕಾಡ್ತಿದೆಯಾ ಆ ಒಂದು ಭಯ? ಎಸ್, ಸದ್ಯ ಕರ್ನಾಟಕದಲ್ಲಿ ಎದ್ದಿರುವ ಕಿರೀಟದ ಕದನ ಮುಂದೆ ಬೇರೆಯದೇ ರೂಪ ಪಡೆಯುವ ಭಯ ರಾಹುಲ್ ಗಾಂಧಿಗೆ ಶುರುವಾಗಿದೆಯಾ ಅನ್ನೋ ಅನುಮಾನ ಈಗ ವ್ಯಕ್ತವಾಗ್ತಿದೆ. ಒಂದು ವೇಳೆ ಕರ್ನಾಟಕದಲ್ಲಿ ನಡೀತಾ ಇರುವ ಪವರ್ ಶೇರಿಂಗ್ ಫೈಟ್ಗೆ ಹೆಚ್ಚು ಆದ್ಯತೆ ನೀಡಿದ್ದೇ ಆದಲ್ಲಿ ಉಳಿದ ರಾಜ್ಯದಲ್ಲಿಯೂ ಕೂಡ ಇದೇ ರೀತಿ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಸದ್ಯ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಂಡಿದೆ: ತೆಲಂಗಾಣ, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕ. ಒಂದು ವೇಳೆ ಇಲ್ಲಿ ನಡೀತಾ ಇರುವ ಕುರ್ಚಿ ಕದನಕ್ಕೆ ದೊಡ್ಡ ಮಹತ್ವ ನೀಡಿದ್ದೇ ಆದ್ರೆ ಉಳಿದ 2 ರಾಜ್ಯಗಳಲ್ಲಿಯೂ ಕೈ ನಾಯಕರು ಬಂಡಾಯ ಏಳುವ ಸಾಧ್ಯತೆ ಇದೆ. ಹೀಗಾಗಿ ಹೊತ್ತಿಕೊಂಡಿರುವ ಬೆಂಕಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ತಣ್ಣಗೆ ಮಾಡಲು ರಾಹುಲ್ ಗಾಂಧಿ ಸೂಚಿಸಿದ್ದಾರೆ. ಹೀಗಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ತೆರಳಿದ್ದಾರೆ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದು. ಆದ್ರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದ್ರೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ, ಚಳಿಯಲ್ಲಿ ನಿಂತು. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಇಷ್ಟು ಹೇಳುವ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಕುರ್ಚಿ ಕದನದ ಭಾರವನ್ನ ಗಾಂಧಿ ಕುಟುಂಬದ ಹೆಗಲಿನ ಮೇಲೆ ಹೇರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮತ್ತೊಂದು ಕಿಡಿ ಸಿಡಿದಿದೆ. ಒಕ್ಕಲಿಗ ಅಹಿಂದ ನಾಯಕರ ನಡುವೆ ನಡೆಯುತ್ತಿದ್ದ ಗೇಮ್ಸ್ ಆಫ್ ಥ್ರೋನ್ಸ್ ನಲ್ಲಿ ಈಗ ದಲಿತ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ನಾನು ಕೂಡ ಸಿಎಂ ರೇಸ್ ನಲ್ಲಿದ್ದೀನಿ ಅಂತ ಹೇಳುವ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ ಆ ನಾಯಕ. ನಾನು ಕೂಡ ಸಿಎಂ ಹುದ್ದೆ ಪರಮ ಆಕಾಂಕ್ಷಿ. ಹೊಸ ಬಾಂಬ್ ಸ್ಫೋಟಿಸಿದ ಗೃಹ ಸಚಿವ ಪರಂ. ಸರ್, ನೀವು ಸಿಎಂ ರೇಸಲ್ಲಿ ಇದ್ದೀರಾ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಒಂದೇ ಒಂದು ಹೇಳಿಕೆ ಈಗ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಕುರ್ಚಿ ಕದನ ಬೇರೆಯದ್ದೇ ಆಯಾಮ ಪಡೆದುಕೊಳ್ಳುವ ಸೂಚನೆ ನೀಡಿದೆ. ಅದಕ್ಕೆ ಕಾರಣ, ಯಾವಾಗ ಸರ್ಕಾರ 2.5 ವರ್ಷ ಪೂರ್ಣಗೊಳಿಸಲು ಹತ್ತಿರ ಬಂದಿತ್ತು ಆಗಿನಿಂದಲೇ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿತ್ತು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿ ಹಲವು ನಾಯಕರಿಗೆ ಸಿಎಂ ಆಗಲು ಈ ಬಾರಿ ಅವಕಾಶ ನೀಡಬೇಕು ಅಂತ ಅವರ ಅಭಿಮಾನಿಗಳು ಬ್ಯಾನರ್ಗಳನ್ನ ಹಿಡಿದು ಬೀದಿಗೆ ಬಂದು ಆಗ್ರಹಿಸಿದ್ದರು. ಈಗ ಪರಮೇಶ್ವರ್ ಈ ಹೇಳಿಕೆ ನೀಡುವ ಮೂಲಕ ಅದಕ್ಕೆ ಮತ್ತಷ್ಟು ಬಲ ತುಂಬಿದ್ದಾರೆ. ಸರ್, ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ಡಿಕೆ ಶಿವಕುಮಾರ್ ಕಟ್ಟಿ ಹಾಕಲು ಹೊಸ ತಂತ್ರ. ದ್ವಿಪಕ್ಷೀಯ ಸರಣಿಯಾಟ ತ್ರಿಕೋನ ಸರಣಿಯಾಗಿದ್ದು ಹೇಗೆ? ಇಷ್ಟು ದಿನ ಕುರ್ಚಿ ಕಾಳಗ ಅನ್ನೋದು ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ನಡುವೆ ಶುರುವಾಗಿತ್ತು. ಒಕ್ಕಲಿಗ ನಾಯಕ ವರ್ಸಸ್ ಅಹಿಂದ ನಾಯಕ ಅನ್ನೋ ದ್ವಿಪಕ್ಷೀಯ ಕುರ್ಚಿ ಪಂದ್ಯಾವಳಿ ಚಾಲನೆಯಲ್ಲಿತ್ತು. ಈಗ ಪರಮೇಶ್ವರ್ ಈ ಹೇಳಿಕೆ ನೀಡುವ ಮೂಲಕ ಆಟದ ಆಯಾಮ ಬದಲಾಗಿದೆ. ಸಿಎಂ ರೇಸ್ನಲ್ಲಿ ದಲಿತ ನಾಯಕರು ಇದ್ದಾರೆ ಅನ್ನೋ ಸೂಚನೆ ಕೊಡುವ ಮೂಲಕ ದ್ವಿಪಕ್ಷೀಯ ಕಾಳಗ ಈಗ ತ್ರಿಕೋನ ಸರಣಿಯಾಗಿ ಬದಲಾಗಿದೆ. ಅಲ್ಲಿಗೆ ಡಿಕೆಶಿ ಸಿಎಂ ರೇಸ್ನಲ್ಲಿ ಅಖಾಡದಲ್ಲಿ ಹೊಸ ಓಟಗಾರರು ಸೇರಿಕೊಂಡಿದ್ದಾರೆ. ಇದು ಡಿಸಿಎಂ ಓಟದ ವೇಗಕ್ಕೆ ಬ್ರೇಕ್ ಹಾಕಲು ಸಿದ್ದು ಆ್ಯಂಡ್ ಟೀಮ್ ಹೂಡಿದ ಹೊಸ ಅಸ್ತ್ರ ಅಂತಲೇ ಹೇಳಲಾಗ್ತಿದೆ. ಪರಂ
ಜಗದೀಶ್ ಬಳಿಕ ಮುನಿಯಪ್ಪ ರೇಸ್ಗೆ ಎಂಟ್ರಿ. ದಲಿತ ಸಿಎಂ ಕೂಗಲ್ಲಿ ಮತ್ತೊಬ್ಬ ನಾಯಕನ ಹೆಸರು. ಕುರ್ಚಿ ಕಾಳಗ ದಿನಕ್ಕೊಂದು ಅಲ್ಲ, ಕ್ಷಣಕ್ಕೊಂದು ಹೊಸ ಆಯಾಮ ಪಡಿತಾ ಇದೆ. ಪರಮೇಶ್ವರ್ ಜಾರಕಿಹೊಳಿ ಮಧ್ಯೆ ಈಗ ಸಚಿವ ಕೆಎಚ್ ಮುನಿಯಪ್ಪ ಹೆಸರು ಕೂಡ ಕೇಳಿ ಬರ್ತಾ ಇದೆ. ದೇವನಹಳ್ಳಿ ಕಾಂಗ್ರೆಸ್ ನಾಯಕರಿಂದ ಕೆಎಚ್ ಮುನಿಯಪ್ಪಗೆ ಈ ಬಾರಿ ಸಿಎಂ ಸ್ಥಾನ ನೀಡಬೇಕು. ಅವರು ಸಿದ್ದರಾಮಯ್ಯಗಿಂತ ಉತ್ತಮ ಆಡಳಿತ ಕೊಡ್ತಾರೆ. ಮುಂದಿನ ಸಿಎಂ ಸ್ಥಾನವನ್ನ ಮಾದಿಗ ಸಮುದಾಯದ ಸರ್ವೋಚ್ಚ ನಾಯಕ ಮುನಿಯಪ್ಪನವರಿಗೆ ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಗು ಎದ್ದಿದೆ. ವಿ ಸ್ಟ್ಯಾಂಡ್ ವಿತ್ ಕೆಎಚ್ ಮುನಿಯಪ್ಪ ಅಭಿಯಾನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿ ಕೇಳಿ ಬರ್ತಿವೆ. ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ಕುದುರೆ ವ್ಯಾಪಾರ. ವಿಪಕ್ಷ ನಾಯಕರು ಮಾಡುತ್ತಿರುವ ಆರೋಪಗಳೇನು? ಕೈಪಾಳ್ಯದಲ್ಲಿ ಈಗಾಗಲೇ ಕುದುರೆ ವ್ಯಾಪಾರ ಶುರುವಾಗಿದೆ. ಬೆನ್ನಿಗೆ ನಿಲ್ಲುವ ಶಾಸಕರಿಗೆ ರೇಟ್ ಫಿಕ್ಸ್ ಆಗಿದೆ. ಒಬ್ಬರಿಗೆ ಎಷ್ಟು ಕೋಟಿ? 50, 75, 100 ಕೋಟಿ. ಫ್ಲಾಟ್ ಮತ್ತು ಫಾರ್ಚುನರ್ ಕಾರ್ನ ಆಮಿಷ ನೀಡಲಾಗ್ತಾ ಇದೆಯಾ? ಬಹಿರಂಗವಾಗಿ ಎಲ್ಲಿಯೂ ಈ ತರದ ಬೆಳವಣಿಗೆ ಕಾಣದಿದ್ದರೂ ಕೂಡ ಬಿಜೆಪಿ ನಾಯಕರು ಇಂತಹದೊಂದು ಬಾಂಬ್ ಸಿಡಿಸಿದ್ದಾರೆ. ಕುರ್ಚಿ ಕದನದ ವಿರುದ್ಧ ಸಿಡಿದೆದ್ದಿರುವ ವಿಪಕ್ಷ ಕಾಂಗ್ರೆಸ್ ವಿರುದ್ಧ ಮುರಿದುಕೊಂಡು ಬಿದ್ದಿದೆ. ಕಳೆದ 2.5 ವರ್ಷದಿಂದ ಅಭಿವೃದ್ಧಿ ಮರೆತು ಕಾಂಗ್ರೆಸ್ ಸರ್ಕಾರ ಕೇವಲ ಕುರ್ಚಿ ಕದನದಲ್ಲಿ ನಿರತವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲ್ಯಾಟ್ ಕೊಡ್ತೀವಿ. ಆ ಫ್ಲ್ಯಾಟ್ ಆದಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ. ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ನೋಡಿ, ಮೊದಲು ನಾವು ಕೇಳ್ಪಟ್ಟಿದ್ದು ಒಂದು ಪಕ್ಷದವರನ್ನ ಮತ್ತೊಂದು ಪಕ್ಷದವರು ಕುದುರೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಈಗ ತಮ್ಮ ಪಕ್ಷದಲ್ಲೇ ತಮ್ಮನ್ನೇ ವ್ಯಾಪಾರ ಮಾಡ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ. ನೆರೆ ಬರಲಿ ಬರ ಬರಲಿ ಯಾವುದೇ ತೊಂದರೆ ಆಗಲಿ ಈ ಸರ್ಕಾರ ಜನರ ಪಾಲಿಗೆ ಸತ್ತಿತ್ತು, ಈಗಲೂ ಸತ್ತಿದೆ. ಗುಂಡಿ ಬಿದ್ದ ರಸ್ತೆಗಳಲ್ಲಿ 10 ಜನ ಸತ್ತೋದ್ರು, ಕೇಳಲಿಲ್ಲ. ಯಾವುದೇ ಕಾಂಪೆನ್ಸೇಟ್ ಕೊಡಲಿಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಕಾಂಪೆನ್ಸೇಟ್ ಕೊಡೋಕ್ಕೆ ಅವ್ರಿಗೆ ಆಗುತ್ತೆ, ಆದರೆ ಕರ್ನಾಟಕದಲ್ಲಿ ಸತ್ತವರಿಗೆ ಕಾಂಪೆನ್ಸೇಟ್ ಇನ್ನೂ ಕೊಟ್ಟಿಲ್ಲ. ಈಗ ಖರ್ಚಿಗಾಗಿ ನಿರಂತರವಾಗಿ ಕಿತ್ತಾಟ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸ್ಬೇಕು, ಮತ್ತು ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಡಿಕೆಶಿ ನಡುವಿನ ಕುರ್ಚಿ ಕದನ ದಿನದಿಂದ ದಿನಕ್ಕೆ ದೊಡ್ಡ ಕಾವು ಪಡೆದುಕೊಳ್ತಾ ಇದೆ. ಸದ್ಯ ನಾಯಕತ್ವ ಬದಲಾವಣೆಯ ಈ ಬಡಿದಾಟ ದೆಹಲಿಗೆ ಶಿಫ್ಟ್ ಆಗಿದೆ. ರಾಹುಲ್ ಗಾಂಧಿ ಯಾರ ಹೆಗಲ ಮೇಲೆ ಕೈ ಇಡ್ತಾರೋ ಅವರೇ ಸಿಎಂ ಆಗಲಿದ್ದಾರೆ. ದೆಹಲಿಯಲ್ಲಿ ಸಂಧಾನ ನಡೆಯಲಿದೆಯೋ, ಹೊಸ ಸಂಗ್ರಾಮಕ್ಕೆ ಶ್ರೀಕಾರ ಬೀಳಲಿದೆಯೋ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.